ನಮಸ್ಕಾರ ಸ್ನೇಹಿತರೆ, ರೈತರಿಗೆ ಸುವರ್ಣಾವಕಾಶ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಸಬ್ಸಿಡಿ ದರದಲ್ಲಿ ಸೌರ ಪಂಪ್ ಸೆಟ್ ಕೊಡ್ತಾವ್ರೆ. ಮತ್ತೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಹಗಲು ವೇಳೆಯಲ್ಲಿ ನೀರಾವರಿ ಸೌಕರ್ಯ ಒದಗಿಸುವ ಉದ್ದೇಶದಿಂದ ಮಹತ್ವಾಕಾಂಕ್ಷೆಯ ಸೋಲಾರ್ ಪಂಪ್ ಸೆಟ್ ಯೋಜನೆ ಕುಸುಮ ಬಿ ಯೋಜನೆಯ ತಂದವ್ರೆ. ಕೇಂದ್ರ ಸರ್ಕಾರ ಮತ್ತು ಸ್ಟೇಟ್ ಸರ್ಕಾರ ಎರಡು ಸೇರಿ ಕುಸುಮ ಬಿ ಯೋಜನೆಯಲ್ಲಿ ನಿಮಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾರೆ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ. ನೀರಾವರಿ ಸಾಂಪ್ರದಾಯಿಕ ವಿದ್ಯುತ್ ಅವಲಂಬನೆ ಕಡಿಮೆ ಮಾಡಿ ಸೌರಶಕ್ತಿ ಬಳಕೆ ಹೆಚ್ಚು ಉಪಯೋಗಿಸಲಿ ಅಂತ ರೈತರು ಸ್ವಾವಲಂಬಿ ಯೋಜನೆ ಸಾಧಿಸಲು ಕುಸುಮ ಬಿ ಯೋಜನೆ ತಂದಿರುವುದು ಇದ್ರ ಉದ್ದೇಶವಾಗಿದೆ. ಮತ್ತೆ ಕೃಷಿ ಕ್ಷೇತ್ರ ಲಾಭದಾಯಕವಾಗಿಸಲು ಸೌರಶಕ್ತಿ ಬಳಕೆ ಉತ್ತೇಜನ ಸರ್ಕಾರದಿಂದ 80ರಷ್ಟು ಹೆಚ್ಚಿನ ಸಹಾಯಧನ ಕೊಡ್ತಾವ್ರೆ. ಅದು ಯಾವ ತರ ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ. ಕುಸುಮ ಬಿ ಯೋಜನೆಯಲ್ಲಿ ಜಲಮುಕ್ತ ಸೌರ ಕೃಷಿ ಪಂಪ್ ಸೆಟ್ ಅಳವಡಿಸಲು ಒತ್ತು ನೀಡಿ ರಾಜ್ಯ ಸರ್ಕಾರ ಸಬ್ಸಿಡಿ ಮೊತ್ತ 30% ಇತ್ತು ಹಿಂದೆ ಸರ್ಕಾರದಲ್ಲಿ. ಅದನ್ನ 50% ಹೆಚ್ಚಿಗೆ ಮಾಡೋರೆ. ಈಗ 50% ಮಾಮೂಲಿ ಜನರಲ್ OBC ಇವ್ರಿಗೆ ಮತ್ತು SC ST ಅವರಿಗೆ 80% ಅಷ್ಟು. ಮತ್ತೆ ಯಾವ್ಯಾವು ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಕುಸುಮ ಬಿ ಯೋಜನೆಯಲ್ಲಿ ರೈತರಿಗೆ ಸೌರ ಫಲಕ ಕೊಡ್ತಾರೆ. ಮತ್ತೆ ಸಬ್ಮಿರ್ಸಿಬಲ್ ಸರ್ಬೇಸ್ DC ಪಂಪ್ಗಳು, ಮೌಂಟಿಂಗ್ ಸ್ಟಿಕ್ಕರ್, ಪ್ಯಾನೆಲ್ ಬೋರ್ಡ್, ಪೈಪ್ ಮತ್ತು ಕೇಬಲ್ ಸರಬರಾಜು ಮಾಡಲಾಗುತ್ತೆ. ಇಷ್ಟು ಕೊಡ್ತಾರೆ ಈ ಯೋಜನೆ ಸಬ್ಸಿಡಿ ಅಡಿಯಲ್ಲಿ. ನೀವೇನಾದ್ರು ಅಪ್ಲಿಕೇಶನ್ ಹಾಕಿದಾಗ ಇಷ್ಟು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಸಬ್ಮರ್ಸಿಬಲ್ ಇಲ್ಲ ಸರ್ಬಸ್ DC ಪಂಪ್ಗಳು ಬೇಕೋ ಯಾವುದು ಪ್ರತಿಯೊಂದು ನೀವು ಹಾಕುವಾಗ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಬೋದು. ಸೌರ ಪಂಪ್ ಸೆಟ್ ಬಳಕೆಯಿಂದ ಸುಮಾರು 8 ಗಂಟೆಗಳ ಕಾಲ ಹಗಲಿನ ವೇಳೆಯಲ್ಲಿ ಕೃಷಿ ಚಟುವಟಿಕೆ ವಿದ್ಯುತ್ ಮತ್ತೆ ಪೂರೈಕೆ ಆಗಲಿ ಅಂತ ಯೋಜನೆ ತಂದಿರೋದು. ನೀವು ಬೆಳಗಿನ ಟೈಮಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸೌರಿನ ಫಲಕೆಯಿಂದ ನೀವು ಹೆಚ್ಚು ಕರೆಂಟ್ ಉತ್ಪಾದನೆ ಮಾಡಿ ಅದರಿಂದ ನೀವು ಪಂಪ್ ಸೆಟ್ ರನ್ನಿಂಗ್ ಮಾಡ್ಬೋದು. ಅದ್ರ ಉದ್ದೇಶದಿಂದ ಕರೆಂಟು ಉಳಿತಾಯ ಮಾಡೋದ್ರಿಂದ ಮತ್ತೆ ಗ್ರೀನ್ ಎನರ್ಜಿಗೆ ಸಪೋರ್ಟಿಂಗ್ ಮಾಡೋದ್ರಿಂದ ಈ ಯೋಜನೆ ಆಗೈತೆ. ಕೃಷಿ ಭೂಮಿಯಲ್ಲಿ ಅಳವಡಿಸಲಾಗುವ ಸೋಲಾರ್ ಪಂಪ್ಗಳು 5 ವರ್ಷದ ಕಾಲ ಪೂರೈಕೆದಾರ ಉಚಿತವಾಗಿ ನಿರ್ವಹಣೆ ಮಾಡಲಿದೆ ಅಂತ ಕೊಟ್ಟವ್ರೆ. ಅಂದ್ರೆ ಈ ಯೋಜನೆಯಲ್ಲಿ ನಿಮ್ಗೆ ಏನಾರ ಸಿಕ್ತು ಅಂತಂದ್ರೆ 5 ವರ್ಷ ಗಂಟ ಪ್ರತಿಯೊಂದು ಅವರೇ ಪೂರೈಕೆ ಮಾಡ್ತಾರೆ, ಉಚಿತವಾಗಿ ನಿರ್ವಹಣೆ ಮಾಡ್ತಾರೆ. ಮತ್ತೆ ಏನಾರ ಪ್ರಾಬ್ಲಮ್ ಇದ್ರೆ ಪ್ರತಿಯೊಂದು ಅವರೇ ನಿರ್ವಹಣೆ ಮಾಡಿ ಎಲ್ಲಾನು ಕ್ಲಿಯರ್ ಮಾಡ್ಕೊಡ್ತಾರೆ ನಿಮ್ಗೆ. ರೈತರ ಸಮುದಾಯದಿಂದ ಉತ್ತಮ ಪತ್ರಿಕೆ ವ್ಯಕ್ತವಾಗುತ್ತಿದೆ ಅಂತ ಕೊಟ್ಟರೆ. ಈ ಯೋಜನೆ ಮೊದಲು ತಂದಿರೋದ್ರಿಂದ 30% ಇದ್ದಾಗ ಈ ಯೋಜನೆಯಲ್ಲಿ ಸುಮಾರು ರೈತರು ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಂದೈತೆ. ಅದಕ್ಕೋಸ್ಕರ ಈ ಯೋಜನೆಯನ್ನು 30ರಿಂದ 50% ಜಾಸ್ತಿ ಮಾಡೋರೆ. ಅನಧಿಕೃತ ಪಂಪ್ ಸೆಟ್ ಸಕ್ರಮಗೊಳಿಸಲು UNIP ಯೋಜನೆಯಲ್ಲಿ 50ಕ್ಕಿಂತ ಹೆಚ್ಚಿನ ಮೊತ್ತವನ್ನು ಪಾವತಿಸಿ ರೈತರು ಅರ್ಜಿ ನೋಂದಾಯಿಸಿದರೆ ಇಂಥವ್ರು ನೀರಾವರಿ ಪಂಪ್ ಸೆಟ್ಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಕೊಟ್ಟರೆ. ನೀವೇನಾದರೂ ಅನಧಿಕೃತ ಪಂಪ್ ಸೆಟ್ಗಳು ಇತ್ತು ಅಂತಂದ್ರೆ ಸಕ್ರಮಗೊಳಿಸುವ ಯೋಜನೆಯಲ್ಲಿ 50ಕ್ಕಿಂತ ಮೊತ್ತವನ್ನು ಪಾವತಿ ಮಾಡಿ ನೀವು ಅರ್ಜಿ ನೋಂದಾಯಿಸಿದರೆ ಅಂಥವ್ರಿಗೆ ಮೊದಲ ಆದ್ಯತೆ ಕೊಟ್ಟರೆ. ಏನಾರ ನೀವು ಆ ಥರ ಇದ್ರೆ ಮೊದಲ ಆದ್ಯತೆ ನಿಮ್ಗೆ ಸಿಗುತ್ತೆ. 50 ರೂಪಾಯಿ ಕೊಟ್ಟು ನೀವು UNIP ಯೋಜನೆಯಲ್ಲಿ ಪಾವತಿಸಿ ಮತ್ತೆ ಅರ್ಜಿ ನೋಂದಾಯಿಸ್ರಿ. ನಿಮಗೆ ಯೋಜನೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಇರುತ್ತೆ. ಯಾವ ತರ ನೋಂದಣಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ರೈತರು ತಮ್ಮ ಆಧಾರ್, RTC ಮತ್ತು ಬ್ಯಾಂಕ್ ವಿವರಗಳೊಂದಿಗೆ ಆನ್ಲೈನ್ ಪೋರ್ಟಲ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು. https://sauryamitra.com ಮೂಲಕ ನೋಂದಾಯಿಸ್ಕೊಳ್ಬಹುದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗಿ ಹಾಕಿಸ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ಇದ್ರ ಬಗ್ಗೆ ಗೊತ್ತಾಗ್ಲಿಲ್ಲ, ಫುಲ್ ಮಾಹಿತಿ ಬೇಕು ಅಂದ್ರೆ ರೈತರ ನೋಂದಣಿ ಸಮಸ್ಯೆ ಪರಿಹರಿಸಲು ಕ್ಯಾಡೆಲ್ನಲ್ಲಿ ಸಹಾಯವಾಣಿ ಸ್ಥಾಪಿಸಲಾಗಿದೆ. ಅದ್ರ ನಂಬರ್ ನೋಡಿ 08022202100 ಸಂಪರ್ಕಿಸಿ. ನೀವು ಏನಾರ ಪ್ರಾಬ್ಲಮ್ ಇದೆ, ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಪ್ರತಿಯೊಂದು ಕ್ಲಿಯರ್ ಮಾಡ್ಕೋಬೋದು, ಕೇಳ್ಬೋದು. ಹೆಚ್ಚಿನ ಮಾಹಿತಿಯಾಗಿ ಸಂಪರ್ಕಿಸಿ ಅಂತ ಕೊಟ್ಟರೆ. ಇದು ಓನ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಮತ್ತೆ ಆ ಅಡಿಯಲ್ಲಿ ಯಾರು ಬಿಡ್ತಾರೋ ಅಂತ ರೈತರಿಗೆ ಮಾತ್ರ ಈ ಯೋಜನೆ ಇರೋದು. ಅಂಥವ್ರು ಇದಕ್ಕೆ ಹಾಕ್ಬೋದು. ಪ್ರತಿಯೊಂದು ಡೀಟೇಲ್ಸ್ ಬೇಕು ಅಂದರೆ ಅಲ್ಲಿಗೆ ಹೋಗಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪ್ನಿಗೆ ಹೋಗಿ ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೋಬೋದು. ಮತ್ತು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳು ಅಪ್ಲಿಕೇಶನ್ ಹಾಕಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.